ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಡೀಸ್ ಲೈಫ್ ಸ್ಟೈಲ್. ತುಂಬ ದಿವಸ ಆಯಿತು ವ್ಲಾಗ್ಸ್ ಏನು ಹಾಕದೆ, ಆದರೆ ವ್ಲಾಗ್ಸ್ ಹಾಕಲಿಕ್ಕೆ ವ್ಲಾಗ್ಸೇ ಇಲ್ಲ. ಇಲ್ಲಿ ನಿಹಾನ್ ಮಾವು ತಿಂತಾ ಇದ್ದಾನೆ ನೋಡಿ. ನಿಹಾನ್ ಅಪ್ಪು ಬಾ, ಬಾ ಇತ್ತವ ಕರ್ಕಂತೇವನು ಬಾ. ನೋಡಿ ನಿಹಾನ್ ಮಾವು ತಿನ್ನೋದು, ಕೈಗೆಲ್ಲ ಮಾಡಿದ್ದಾನೆ, ಊಟ ಮಾಡಲಿಲ್ಲ, ಎಲ್ಲ ಮಾವೇ ತಿಂದ. ಟಾಟಾಗಿರ ಬಾಯ್. ಮೊನ್ನೆ ವಿಡಿಯೋ ಮಾಡಲಿಕ್ಕೆ ಮರ್ತೋಯ್ತು. ಅಂದರೆ ಮೆಣಸುಂಟಲ್ಲ, ಈ ಒಣಮೆಣಸಿನ ಬೀಜವನ್ನೆಲ್ಲ ಸ್ವಲ್ಪ ಕತ್ತರಿಸಿ ತೆಗೆದಿರುವಂಥದ್ದು, ಹಾಗೆ ತೆಗೆದು ಇಟ್ಟದ್ದು. ಇಟ್ಟು ಏನು ಮಾಡಿದ್ವಿ ಅಂತ ಹೇಳಿದರೆ, ಒಂದು ಬಟ್ಟೆಯಲ್ಲಿ ಕಟ್ಟಿ ಹೀಗೆ ಒಂದು ಲಕೋಟೆಯಿಂದ ಮಣ್ಣು ಅಗೆದು ಅದರ ಒಳಗೆ ಹಾಕಿ ಹೀಗೆ ಮಣ್ಣು ಹಾಕಿ ಮುಚ್ಚಿದ್ದು. ಅಂದರೆ ಅದು ಮೊಳಕೆ ಬರಲಿಕ್ಕೆ, ಬೇಗ ಮೊಳಕೆ ಬರ್ತದೆ, ಅದಕ್ಕೆ ಬೇಕಾಗಿ 1-2 ದಿವಸದಲ್ಲೇ ಮೊಳಕೆ ಬಂತು. ಅವತ್ತು ವಿಡಿಯೋ ಮಾಡಲಿಲ್ಲ, ಹಾಗೆ ಇವಾಗ ನೋಡಿ ಮೊಳಕೆ ಬರಿಸಲಿಕ್ಕೆ ಮೊಳಕೆ ಬಂದಿತ್ತಲ್ಲ, ಅದನ್ನು ಈ ರೀತಿ ಮಣ್ಣು ಹರಡಿಸಿ ಅದರ ಮೇಲೆ ಈ ರೀತಿ ಬೀಜವನ್ನು ಬಿತ್ತಾ ಇದ್ದೇವೆ. ಅದು ಮೊನ್ನೆ ಮಾಡಲಿಕ್ಕೆ ಮರ್ತೋಯ್ತು, ಆದ ಕಾರಣ ಈಗ ನಿಮಗೆ ವಿವರಿಸ್ತಾ ಇದ್ದೇನೆ ಈ ರೀತಿಯಲ್ಲಿ. ಅಂತಂದರೆ ಇದು ಹೆಚ್ಚಾಗಿ ಹೀಗೆ ಮಾಡಿದರೆ ಈಸಿ ಆಗ್ತದೆ, ಬೇಗ ಮೊಳಕೆ ಬರ್ತಲ್ಲ, ಅದಕ್ಕೆ ಬೇಕಾಗಿ. ನಂತರ ನಾವು ಇದರ ಮೇಲೆ ಈಗ ಬೀಜ ಹಾಕಿ ಹೀಗೆ ಮತ್ತು ಮಣ್ಣು ಹಾಕಬೇಕು. ಅಂದರೆ ಸ್ವಲ್ಪ ಸ್ವಲ್ಪ, ಅಂದರೆ ಒಣಗಿದ ಮಣ್ಣು ಹಾಕಬೇಕು. ಗಟ್ಟಿ ಮಣ್ಣು ಸಹ ಆಗ್ಬೋದು, ಬಟ್ ಒಣಗಿದ ಮಣ್ಣಾದರೆ ಒಳ್ಳೆಯದು. ಅಂದರೆ ಸ್ವಲ್ಪ ಬಿಕ್ಕಿದ್ರೆ ಸಾಕು ಇದರ ಮೇಲೆಗೆ, ಆಗ ಬೇಗ ಮತ್ತೆ ಗಿಡ ಆಗಿ ಮತ್ತೆ ಗಿಡ ದೊಡ್ಡದಾದಮೇಲೆ ನಮಗೆ ಬೇಕಾದಲ್ಲಿಗೆ ಕೊಂಡೋಗಿ ನೆಡ್ಬೋದು. ಅಂದರೆ ಸಾಲು ಮಾಡಿ ನೆಡ್ತಾರಲ್ಲ, ಆ ರೀತಿ ಕೂಡ ನೆಡ್ಬೋದು. ಹಾಗೆ ಮೆಣಸಿನ ಬೀಜ ಹಾಕಿರುವಂಥದ್ದು. ಮತ್ತು ಅದೇ ರೀತಿ ಸೌತೆಯ ಬೀಜ ಕೂಡ ಹಾಗೆ ಪೇಟೆಯಿಂದ ಸೌತೆ ತಂದಿದ್ರು, ಅದು ಹಣ್ಣಾಗಿತ್ತು ಸ್ವಲ್ಪ, ಅದಕ್ಕೆ ಆ ಬೀಜವನ್ನು ಕೂಡ ಹಾಕಿ ಮತ್ತು ಮೊಳಕೆ ಬರಲಿಕ್ಕೆ ಹಾಕಿ ಈವ್ನಿಂಗ್ ಆಗ್ತಾ ಬಂತು. ಸ್ವಲ್ಪ ವಿಡಿಯೋ ಮಾಡಿದ್ದೆ ಮೊನ್ನೆ, ಇಲ್ಲಿ ಗಿಡ ಅಲ್ಲ ಇದು ಸೌತೆಯದ್ದು ಮತ್ತು ಟೊಮೆಟೊದೆಲ್ಲ ಬೀಜ ಹಾಕಿದ್ದೆ. ಮತ್ತು ಅದೇ ರೀತಿ ಮೆಣಸಿನ ಬೀಜವನ್ನು ಮೊಳಕೆ ಬರಿಸಿ ಬೀಜ ಹಾಕಿರುವಂಥದ್ದು. ಅದು ಇವಾಗ ಮೊಳಕೆ ಬಂದಿದೆ. ಸೊ ಯಾವ ರೀತಿ ಆಗಿದೆ ಗಿಡ, ಚಿಕ್ಕ ಚಿಕ್ಕ ಗಿಡ ಮೊಳಕೆ ಬಂದಿರುವಂಥದ್ದು ಯಾವ ರೀತಿ ಇದೆ ಅಂತೇಳಿ ನೋಡ್ಬೋದು. ಓಕೆ, ಹಾಗೆ ಇಲ್ಲಿ ನಿಹಾನ್ ಕೂಡ ಆಟ ಆಡ್ತಾ ಇದ್ದಾನೆ ನೋಡಿ. ಮಣ್ಣಲ್ಲಿ ಆಟ ಆಡ್ಬೇಕಂತೆ ಮಕ್ಕಳು ಹೇಳ್ತಾರೆ ಎಲ್ರು, ಹಾಗೆ ಇವನು ಮಣ್ಣಲ್ಲಿ ಆಟ ಆಡ್ತಿದ್ದಾನೆ. ಮೊಬೈಲ್ ಸ್ವಲ್ಪ ತೋರಿಸಿದ್ರೆ ಸಾಕು, ಅವನ ಕೈಯಲ್ಲಿ ಕೊಡಲೇಬೇಕು ನೋಡಿ ಅಂತ. ಈಗ ಸ್ವಲ್ಪ ವಿಡಿಯೋ ಮಾಡಿದರೆ ಸಾಕು, ಮೊಬೈಲ್ ಅವನಿಗೆ ಕೊಟ್ಟೇ ಆಗಬೇಕು. ಹಾಗೆ ಮೊಬೈಲ್ ಕೊಡಲಿಲ್ಲ, ಈಗ ಕಲ್ತಾನೆ ನೋಡಿ, ಬಂದ ನೋಡಿ ಇಲ್ಲಿ ನೋಡಿ. ಹಾಗೆ ಇಲ್ಲಿ ಈಗ ನೋಡಿ, ಇದು ಬೇಲಿಯ ಥರ ಒಂದು ಮಾಡಿದ್ದು ಚಿಕ್ಕದು, ಇದು ಬೇಲಿ ಕಟ್ಟುವಾಗ ವಿಡಿಯೋ ಮಾಡಲಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಮೆಣಸಿನ ಗಿಡಗಳು ಬೀಜ ಎಲ್ಲ ಇಲ್ಲಿ ಈ ರೀತಿ ಬಂದಿದೆ ನೋಡಿ. ಇದೆಲ್ಲ ನೋಡಿ ಚಿಕ್ಕ ಚಿಕ್ಕ ಗಿಡಗಳು ನೋಡಿ. ಕೋಳಿ ಇಲ್ಲಾಂದರೆ ಕೋಳಿ ಎಲ್ಲ ಹಾಳು ಮಾಡ್ತದೆ. ಮತ್ತು ಇಲ್ಲಿ ನೋಡ್ಬೋದು, ಇದು ಸೌತೆಯದ್ದು ಮತ್ತು ಟೊಮೆಟೊದ ಗಿಡವನ್ನು ಬೀಜ ಹಾಕಿರುವಂಥದ್ದು ಬಂದಿದೆ. ಇದೊಂದು ಚಿಕ್ಕ ಚಟ್ಟಿಯಲ್ಲಿ ಹಾಕಿದ್ದು, ಇನ್ನು ತೆಗೆದು ನೋಡಬೇಕು ಇದನ್ನೆಲ್ಲ ನೋಡಿ. ಮೆಣಸಿನ ಗಿಡ ತುಂಬ ಆಗಿದೆ, ಇದನ್ನು ತೆಗೆದು ಇನ್ನು ಬೇರೆ ದಿಕ್ಕಿಗೆ ನೆಡಬೇಕು. ಇಲ್ಲದಿದ್ದರೆ ಈ ಕೋಳಿಗಳು ಇಡುವುದಿಲ್ಲ, ಅದಕ್ಕೆ ಬೇಕಾಗಿ ಈ ರೀತಿ ಮಾಡಿರುವಂಥದ್ದು. ಗುಂಪಿ ಮಲ್ಲಿಗೆ ಗಿಡ ಎಲ್ಲ ನೋಡ್ಬೋದು, ಇಲ್ಲಿ ಚಿಗುರು ಬಂದಿದೆ ನೋಡಿ. ಇನ್ನು ಮುಗ್ಗು ಬರ್ತಾ ಉಂಟು ನೋಡಿ, ಇಲ್ಲಿ ನೋಡಿ ಎಲ್ಲ ಚಿಗುರು ಬಂದಿದೆ. ಇನ್ನು ಮಳೆ ಬಂದರೆ ಸರಿ ಆಗ್ಬೋದು, ಒಂದು ಮಳೆ ಬರುವಾಗ ಸರಿ ಆಗ್ತದೆ. ಟೊಮೆಟೊ ಅದು ಕಾಯಿ ಬನ್ನಿ ಟೊಮೆಟೊ ಎಲ್ಲ ಆಗಿ ಮುಗೀತು. 1-2 ಗಂಟೆಯಲ್ಲಿ ಅಲ್ಲಿ 4 ತುಂಬ ಆಯಿತು ಟೊಮೆಟೊ. 1 kg ಎಷ್ಟಾಗ್ಬೋದು, ಹೆಚ್ಚಾಗ್ಬೋದು. ಆಯಿತು, ಸ್ಟಾಪ್. ಇಲ್ಲಿ ನೋಡಿ 3 ಬದನೆ ಗಿಡ ಉಳಿದಿದೆ, 4-5 ಇತ್ತು, ಅದು ಕೋಳಿ ಎಲ್ಲ ಒಟ್ಟು ಹೋಗಿದೆ. ಈಗ ನೋಡಿ 2 ಬದನೆ ಆಗಿದೆ ಇದರಲ್ಲಿ ನೋಡಿ. ಇದು ಕಲರ್ ಹೋದದ್ದು, ಕಲರ್ ಹಾಕಿದ್ದಲ್ಲ, ಕಲರು ಚೇಂಜ್ ಅಂತ ಉಂಟು ನೋಡಿ. ಅದು ಹಾಗೆ ಎಂತ ಮಳೆ ಬಂದು ಎಂತ ಅಂತ ಗೊತ್ತಿಲ್ಲ.